ಎಲ್ಲಿ ಗೊತ್ತಾ ಬಾಯ್ 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 ಗೈಸ್, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. 3ನೇ ಎಕ್ಸಾಮು ಮುಕ್ತಾಯ ಮಾಡಿದ್ದೈತೆ ಇವತ್ತು ಸಕ್ಸಸ್ಫುಲಿ. 3 ಜನ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ನೆಕ್ಸ್ಟ್ ನನಗಿಲ್ಲ ಗೈಸ್. ಇವರಿಬ್ಬರಿಗೆ ಸಮಿತಿ ಇರೋಣ ಐತೆ. 4ನೇ ತಾರೀಕು ಬಂದಲ್ಲ, 4ನೇ ತಾರೀಕು, ನನಗೆ 6ನೇ ತಾರೀಕು, ಇವ್ರಿಗೆ 4, 6 ಅಲ್ವಾ? 4, 6, 12, 12, 14, 4, 12, 14, ನನಗೆ 6, 12, 18 ಆಗ್ಬೇಕು ಬಂದು ಅಷ್ಟೇ ಗೈಸ್. ಮುಗೀತು. 3ನೇ ಎಕ್ಸಾಮು ಚೆನ್ನಾಗಿ ಬರ್ದು, ಆದರೆ 3 ಮಾರ್ಕ್ಸ್ ಬಿಟ್ಬಿಟ್ಟೆ ನಾನು. ನೋಡ್ದಾಗ ಗೈಸ್ 3 ಮಾರ್ಕ್ಸ್ ಬಿಟ್ಟಿರ್ತೀವಿ ಹೇಳ್ತಾವೆ. ನಾನು ಎಷ್ಟು ಮಾರ್ಕ್ಸ್ ಬಿಟ್ಬಿಟ್ಟಿದ್ದೀನಿ? ಫುಲ್ ಫಾರ್ಮೇ ಗೊತ್ತಾಗಿಲ್ಲ. CBB ಅದೇನು ಅಂತಾನೆ ಜೀವನದಲ್ಲಿ ಎಷ್ಟು ಬಿಟ್ಬಿಟ್ಟಿದ್ದೀನಿ ಹೇಳು. ಫಸ್ಟ್ ಬರಲಿಲ್ಲ ಅದನ್ನ, ಅದಕ್ಕೆ ಗೊತ್ತಿತ್ತು. ಆ ಫುಲ್ ಫಾರ್ಮ್ ಗೊತ್ತಾಗಲಿಲ್ಲ, ಏನೋ ಬರೀಬೋದಿತ್ತು ಗೈಸ್. ಇಲ್ಲ ಪರವಾಗಿಲ್ಲ, 3 ಮಾರ್ಕ್ಸ್ ಅಷ್ಟೇ. ಇನ್ನು ಮಿಕ್ಕಿದಲ್ಲಿ ಚೆನ್ನಾಗಿ ಬರ್ದಿದ್ದೀನಿ. ಎಷ್ಟು ಪೇಜ್ ಬರ್ದೆ ನಾನು? 32. ಅವು ಯೋಗದರಿರೋ ನಮಗೆ ನನಗಿನ 3 ಪೇಜ್ ಜಾಸ್ತಿ ಬರ್ಬಿಟ್ಟಿದ್ದಿಲ್ಲ ಗೈಸ್. ನಾನು 29 ಪೇಜ್ ಬರ್ದಿದ್ದೀನಿ, ಸಾಕು. ಪಾಸ್ ಏನಿಲ್ಲ, ಚೆನ್ನಾಗಿ ಮಾರ್ಕ್ಸ್ ಬರ್ತದೆ. ನಾವು ಹುಡುಗರು ಜಾಸ್ತಿ ಆಸೆ ಬೀಳಬಾರ್ದು. ಇವನು ಸ್ಕೋರ್ ಮಾಡಕ್ಕೆ ಓದ್ತಾನೆ ಗೈಸ್, ನಾನು ಪಾಸ್ ಗೈಸ್. ಆಯ್ತು, ಇವಾಗ ನೆಕ್ಸ್ಟು ಮನೆ ಕಡೆಗೆ ಹೋಗ್ಬೇಕು. ಮನೆ ಕಡೆಗೆಲ್ಲ ಬೇರೆ ಎಲ್ಲ ಪ್ಲಾನ್ ಮಾಡಿದ್ದೀವಿ, ಅದಕ್ಕೋಸ್ಕರ ಹೋಗ್ಬಿಟ್ಟು ನೆಕ್ಸ್ಟ್ ಏನು ಊಟ ನಾನು ಮಾಧವಲ್ಲ ಕಾಯ್ಬೇಕಪ್ಪ. ರಾಜು ಬರ್ತಾರೆ, ನಾಗೇಶಣ್ಣ ಕರ್ಕೊಂಡು ಹೋಗ್ಬೇಕು. ಇವಾಗ ಕೆಲಸಗಳವೆ ಓಕೆ ಹೇಳಿದ್ನಲ್ಲ ಅವಳ ಗೈಸ್. ಇವಾಗ ನೀವು ಮನೆ ಕಡೆಗೆ ಹೋಗ್ತಾನೆ, ನಾನು ಮನೆ ಕಡೆಗೆ ಹೋಗ್ತೀನಿ. ಇವಾಗ ನಾಗೇಶಣ್ಣ ಮನೆಗೆ ಹೋಗ್ತಾವ್ರೆ, ಮಾಧವ ಬರ್ತೀನಿ ಪಿಕಪ್ ಮಾಡಬೇಕು. ಅವ್ರನ್ನ ಎತ್ತಕೊಂಡು ಮಂತಕ್ಕೆ ಹೋಗೋಣ ಬರ್ರಿ. ಮನೆ ಮೇಲೆ ಏನೇನಾಗ್ತದೆ ಅಂತ ಕೇಳೋಣ, ನೋಡೋಣ. ನಾನು ಮನೆ ಕಡೆ ಬಂದ ನಾಗೇಶ್ ಅವ್ರ ಮಕ್ಕ ನೋಡಿ ಎಷ್ಟು ದಿನ ಆಯಿತು. ಸ್ಟೇಟ್ ಟ್ಯೂನ್. ಅವ್ರು ಇವತ್ತು ನೋಡೋಕ್ಕಾಗಲ್ಲ, ನೆಕ್ಸ್ಟ್ ಇವತ್ತು ಆಗಲ್ಲ. ಇವ್ರಿಗೆ 4 ದಿವಸ ಗೈಸ್. ಇವತ್ತು ಮುಗಿದೈತೆ ಅಂದರೆ 3 ದಿವಸ ಉಳಿಯೋದು ಇವ್ರಿಗೆ. ಮಂಗಳವಾರ ತಾನೇ ಮಂಗಳವಾರ ಅಷ್ಟೇ ಇವ್ರಿಗೆ. ಮಂಗಳವಾರ ಎಕ್ಸಾಮ್ ಇವ್ರಿಗೆ. ಮಂಗಳವಾರ ಅಲ್ಲ, ಮಂಗಳವಾರ ಕಣಲ್ಲೇ. ಮಂಗಳವಾರ ಇನ್ನೇನು 2 ದಿನ ನಡೆದ್ರೆ ನಮಗೆ ಅಲ್ಲ, 3 ದಿನ ಇವತ್ತು. ಎಷ್ಟು ಹೇಳಿ ಇವತ್ತು? 31. ಶನಿವಾರ 1, ಭಾನುವಾರ 2, ಸೋಮವಾರ 3, ಮಂಗಳವಾರ 4. ಮಂಗಳವಾರ ಗೈಸ್ ಒಂದು ಹಂಗಾಗ್ತದೆ. ಅದು ಬೇರೆ ಅಕೌಂಟ್ಸ್ ಬೇರೆ ಅಲ್ವಾ? ಅಕೌಂಟ್ಸ್ ಸರಿಯಾಗಿ ಹೊಡಿತದೆ ಇವ್ರಿಗೆ. ನಮ್ದೇನಿಲ್ಲ, ಥಿಯರಿ ಇಲ್ಲ. ನಾನು HR ಮಾರ್ಕೆಟಿಂಗ್ 1 ಮುಗೀತು. ಇನ್ನು HR 2, ಮಾರ್ಕೆಟಿಂಗ್ 1. ಇನ್ನು 3 ಸಬ್ಜೆಕ್ಟ್ 3 ಮುಗೀತು ಅಷ್ಟೇ. ಒಳ್ಳೇದು ಹೋಗ್ಬಿಟ್ಟವ್ರೆ. ಈಗ ಬಂದೆ ಕಡೆ ನಾನು ಸರ್ಪ್ರೈಸ್. ಮದುವೆ ಬೂಸಿ ಅಂತೆ. ಮತ್ತೆ ಅಲ್ಲಿಂದ ಏನು ಹಾರ್ಕೊಂಡ್ ಬರ್ಬೇಕಾ ಅಂದೆ. ಆಗ್ಲಿಲ್ಲ, 4:15 ಆಗೋಯ್ತು. ಬಟ್ಟೆ ಎಲ್ಲ ರಾತ್ರಿ ಎಲ್ಲಾನೇ ಪ್ಯಾಕ್ ಮಾಡ್ಕೊಂಡ್ ಮಲಿಕಬೇಕಾಗಿತ್ತು. ಏನ್ ಬಟ್ಟೆ ಏನ್ ಪ್ಯಾಕ್ ಮಾಡ್ಕೊಳ್ಳಿ ಕಂಟಿನ್ಯೂ. ತಗೊಂಡಿದ್ದ ಅಲ್ಲ, ಮದುವೆ ಫಂಕ್ಷನ್ ಕಾರ್ ತಗೊಂಡ್ರೆ ಒಳಗೆ ಓದಿಸ್ತಾರ. ಏನೇ ಇವ್ರು ಇಡೀ ಮದುವೆಗೆ ಅದು ಉತ್ಸವ್ರೆ, ಇನ್ ಕಾರಿಗೆ ಉತ್ಸಲ್ಲ ಅಂತ ಹೆಂಗೆ? ಇಡೀ ಮದುವೆಗೆ ಓದೋರಪ್ಪ ಅವರು. ಏನ್ಕೆ ಬೋಲ್ಗೋದವ್ರಗ ಹೋಗ್ಬೋವಾ? ನಾನು 1 ಲಕ್ಷ ಮದುವೆನೇ ಆಗೋತೀನಿ ನಾನು. ಆಯ್ತು ಸೊಳ್ಳೆ ಮನೆ ಅದಕ್ಕೆ ನಮ್ಮ ಅಪ್ಪ ಒಂದು ಹೊರಗಡೆ ಕೂತ ಮುನ್ಸ್ಕೊಂಡು. ಯಾಕಪ್ಪ ಮುನ್ಸ್ಕೊಂಡು ಕೂತಿದ್ವಿ? ಹೊಸ ಹಾಸಿದ್ದೀವಿ ಕವರು. ನಾಳೆ ತಿರ್ಗಾ ಹೆಂಗಪ್ಪ ಬಂದಿರೋದು ನಾವು ಭಾವಾರು ಅಂತಂದರೆ, ನಾಳೆ ತಿರ್ಗಾ ಆಚೆ ಹೋಗೋ ಪ್ಲ್ಯಾನು. ನಮ್ಮ ಅಪ್ಪನ ಒಂದಿನ ಬಿಟ್ಟು ಮನೆಯವರೆಲ್ಲ ಆಚೆ ಹೋಗ್ತಿದ್ದೀನಿ. ನೀನು ಮಾತಾಡ್ಸ್ತಾಳೆ ಏನಾರ? ಮತ್ತೆ ಯಾಕೆ ಒಳಗೆ ಕೂತಿದ್ವಿ ಮುನ್ಸ್ಕೊಂಡು? ಮದುವೆ ಸಿಡಿ ಹಾಕೊಂಡು ರೆಡಿ ನೋಡು. ನೋಡಿ ನಾವು ನೋಡಿ ನೀವೇ ನೋಡಿ ನಡೆಯಪ್ಪ ಪೂರ್ತಿ ಪಾವು. ಯೂಟ್ಯೂಬಾಗೆ ನೋಡ್ದೆ. ಯೂಟ್ಯೂಬಲ್ಲಿ ನೋಡ್ತೀವಿ, ಅಲ್ಲಿಂದ ಯೂಟ್ಯೂಬಲ್ಲಿ ಇಲ್ಲಿ ಅಲ್ಲ ನೋಡಿ. ನಿಮಗೆ ನೀನು ನೋಡ್ಲಿದ್ರೆ ತಮ್ಮನಿರೋದು. ನಾವೆಲ್ಲ ನೋಡಿದ್ವಿ ಒಂದ್ಸಲಿ. ಏನಿದು ಜ್ಯೂಸಾ? ಜ್ಯೂಸ್ ಅಂದ್ ಕುಡಿಯಪ್ಪ ಪಾವು. ಯಾಕೆ ಹೊಟ್ಟೆ ಹೊಡಿತದಪ್ಪ. ಬಿರಿಯಾನಿ ತಂದ್ಕೊಡಿ. ಇವತ್ತು ಹೆಂಗೆ ಕೆಲ್ಸಕ್ಕೆ ಹೋಗಿದ್ರಾ? ಹೇಳಕ್ಕೆ ಮೆಸ್ ಹೇಳಕ್ಕೆ ಗೈಸ್. ಮೆಸ್ ಎಳೆಯರು ಬೇಕಾಗಿದ್ದಾರೆ. ಮೆಸ್ ಎಳೆಯರು ಹೊಲ ಸುತ್ತ ಮೆಸ್ ಎಳೆಯಬೇಕು ಅಂದ್ರೆ ಅಪ್ಪ ಕಾಂಟ್ಯಾಕ್ಟ್ ಮಾಡಿರಿ, ಮೆಸ್ ಎಳಿತಾರೆ. ನೀನು ಮಾಡಿದ್ರೆ ಕೆಲಸನೇ ಅವನಪ್ಪ ಅಂತ ಕಮೆಂಟ್ ಆಗ್ತಾರೆ ನಮ್ಮ ಜನ. ಕೂಚನ ಉಣ್ತೀಯಾ? ಎಷ್ಟೊಂದು ಕೂಚಕ್ಕೆ? 120 ಅಷ್ಟೇನಾ? ಯಾರನ್ನ ಬೆಳಿಗ್ಗೆ ಫೋನ್ಗೆ ಮಾಡೋರು ಸುಮ್ಮನೆ ಮೇಲೆ ಹಾಕ್ಬೇಕು. ಅಣ್ಣ ಹೆಂಗಣ್ಣ ಸ್ಟೆಪ್ ಅದಲ್ಲ, ಅದು ಡ್ಯಾನ್ಸ್ ಮಾಡೋದು ಹೆಂಗೆ ಕಲ್ತ್ರ ನೀವು? ಅದನ್ನೆಲ್ಲ ಹೆಂಗ್ ಕಲ್ತ್ರ? ಒಂಚೂರು ಆಗೋದು, ಇವ್ರು ಕಾಪಿರೇಟ್ ಆಗೋದು. ಕಾಪಿರೇಟ್ ಬಿಡ್ತಿಲ್ಲ ಅಂದರೆ ನೆಕ್ಸ್ಟ್ ಡ್ಯಾನ್ಸ್ ಆಡೋಕ್ಕೆ ಯಾರಾದ್ರು ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾಗೇಶ್ ಅಣ್ಣ ಸೈಡ್ ನಂಬರ್ ಹಾಕಿರ್ತೀನಿ. ನಾಗೇಶ್ ಅಣ್ಣ ಇನ್ನೊಂದು ನೆಕ್ಸ್ಟ್ ಬರುತ್ತೆ. ಮದುವೆ ಮನೆ ಒಳಗೆ ಡ್ಯಾನ್ಸ್ ಆಡಬೇಕು ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಫುಲ್ ಫ್ಯಾಮಿಲಿ ಮದುವೆ ಸಿಟಿ ನಮ್ಮನೆ ಹಾಕಿದ್ದೀನಿ. ಇವಾಗ ನೋಡ್ತಾ ಇದ್ದೀನಿ. ಇವಾಗ ನಮ್ಮೂರವ್ರು ಬಂದವ್ರೆ ಎಲ್ಲ. ಇವಾಗ ಅದಕ್ಕೆ ನಮ್ಮೂರ
ಇಂಟ್ರೆಸ್ಟಿಂಗ್ ನೋಡ್ತಾ ಇದ್ದೀನಿ ಯಾರು ಬಂದರು ಯಾರು ಬಂದಿಲ್ಲ ಅಂತ. ನಾನು ಅವ್ರ ಮದುವೆಗೆ ಹೋಗ್ಬೇಕಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಯಾರು ಬಂದು ಅವ್ರ ಮದುವೆಗೆ ಮಾತ್ರ ಹೋಗ್ತೀನಿ ನೆಕ್ಸ್ಟ್ ನಾನು. ಫುಲ್ ಬಂದಿಲ್ವಾ ನೋಡ ಅಮ್ಮ ಇವಾಗ ಸುಮ್ಮನಿದ್ಯಾ, ಬೇರೆ ಟೈಮಲ್ಲಿ ಕೈ ಹಾಕಿದ್ರೆ ಬೈತೀಯ. ನೋಡ್ರಿ ನಮ್ಮ ಅಮ್ಮನ್ನ ತಾಯಿ ಅಮ್ಮನ ಮೇಕಪ್ ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿತ್ತಮ್ಮ. ಹೇರ್ ಸ್ಟೈಲು, ಆ ಜ್ಯುವೆಲರಿ, ಆ ಮೇಕಪ್ ಎಲ್ಲ ಕರೆಕ್ಟ್ ಆಗಿತ್ತು. ಅಮ್ಮ ಸೀರೆ ನೀನ್ ಯಾಕಮ್ಮ ನ್ಯಾಯ ಉಟ್ಕೊಂಡಿಲ್ಲ ನೀನು? ನೋಡ್ರಿ ನೋಡ್ರಿ ಜೋಡಿನ ಅಣ್ಣ ಲೈನ್ ನೋಡೋಣ ಲೈನು. ಅದೇ ನಾನು ಇದಕ್ಕಿಂತ ಏನು ತೋರಿಸಿಲ್ಲ ಈಗ. ಬಲ್ಲ ಅಷ್ಟಂತೆ ನಿನ್ ನೋಡು ಮಗ ಭೂತ ಮಾಡಿಕೋರಲ್ಲಿ ಭೂತ ಬಲ್ಲ ಅಷ್ಟನ ಅಂತಾಳೆ. ನಾನೇ ಚೆನ್ನಾಗಿದ್ದೀನಿ ತಾಯಿ ಕಂಪೇರ್ ಮಾಡ್ಕೊಂಡು ಅಲ್ವಣ, ನಾನೇ ಚೆನ್ನಾಗಿದ್ದೀನಿ. ನಂದು ರಿಯಲ್ ಫೇಸ್ ನೋಡು. ನಾನು ಒಂದೇ ಒಂದು ಪ್ಯಾರದನ್ನು ಹಾಕಿಲ್ಲ ಅವ್ರು ಮದುವೆ ದಿವಸ. ಗೈಸ್ ಸಡನ್ ಸರ್ಪ್ರೈಸ್, ತಮ್ಮನೇಲಿ ನೋಡಿರ್ತೀರಾ. ನೈಟು ನಾನು, ನಮ್ಮ ಅಮ್ಮ, ನಾಗೇಶಣ್ಣ, ನನ್ನ ತಂಗಿ, ನಮ್ಮ ಭಾವ ಎಲ್ಲರೂ ಲಾಂಗ್ ಜರ್ನಿ ಹೊಟ್ಟಿದ್ದೀವಿ, ಲಾಂಗ್ ಡ್ರೈವ್ ಹೊಟ್ಟಿದ್ದೀವಿ ನೈಟು. ಅದು ನೈಟ್ ಹೊತ್ತು. ಟೈಮ್ ಕರೆಕ್ಟಾಗಿ ಇವಾಗ 11:15 ನೈಟು. ಲಗೇಜಲ್ಲಿ ಎತ್ಕೊಂಡು ಕಾರಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಏನು ಹೊತ್ತು ಅಂತ ಬೆಳಗ್ಗೆ ಗೊತ್ತಾಗ್ತದೆ, ಬೆಳಗಿನ ಒಳಗಲ್ಲಿ. ಸೊ ಎಲ್ಲ ರೆಡಿ ಆಯ್ತವ್ರೆ ಗೈಸ್. ನಮ್ಮ ಅಮ್ಮ ಎಲ್ಲ ರೆಡಿ ಆಯ್ತವ್ರೆ, ನನ್ನ ತಂಗಿ ಎಲ್ಲ ರೆಡಿ ಆಯ್ತವ್ರೆ, ಎಲ್ಲ ಊಟ ಮಾಡ್ಕೊಂಡವ್ರೆ. ನಾನೇನು ಊಟ ಮಾಡ್ಕೊಂಡಿಲ್ಲ. ಸೊ ಇವಾಗೆಲ್ಲ ಲಗೇಜ್ಗಳನ್ನೆಲ್ಲ ಡಿಕ್ಕಿ ಒಳಗೆ ಲೋಡ್ ಮಾಡಬೇಕು. ಡಿಕ್ಕಿ ಒಳಗೆ ಲೋಡ್ ಮಾಡಿದ್ವಿ ಇಷ್ಟೇ. ಏನಿಲ್ಲ, 2 ದಿವಸದ ಮಟ್ಟಿಗೆ ಹೋಗ್ತಾ ಇರೋದು. 2 ದಿವಸ ಅಲ್ಲ, ನಾನು ನಾಳೆ ಭಾನುವಾರ ಬಂದ್ಬಿಡ್ತೀವಿ. ಇವತ್ತು ಶುಕ್ರವಾರ ಆ್ಯಕ್ಚುಲಿ. ಇವತ್ತು ಹೋಗಿ 2 ದಿವಸ ಈ ಕಡೆಗೆ ತಲೆ ಹಾಕಲ್ಲ, ಏನೇ ಅಂತ ಹೇಳ್ತೀವಿ ಬರ್ರಿ. ಪಾಪ ನಮ್ಮ ಅಪ್ಪ ಒಂದು ಗೊತ್ತಾಯಿಲ್ಲ ಗೈಸ್ ನನಗೆ. ಇಲ್ಲ ನೋಡ್ಬೇಕಾರೆ ನಮ್ಮ ಅಪ್ಪ ನೋಡ್ರಿ ಅಯ್ಯೋ ಅನ್ಸ್ತದೆ. ದನಗಳು 9 ದನಗಳಿವೆ, ಬಿಟ್ಟು ಹೋದರೆ ದನಗಳು ಯಾರು ಇರೋ ನೋಡ್ಕೊಳೋರು. ಸೊ ಹಂಗಾಗಿ ತಲೆನೇ ಕೆಡ್ತದೆ. ಇದು ನನ್ನ ತಂಗಿದು ಲಗೇಜು ನೋಡಿರಿ. ನಮ್ಮ ಕತೆ ಇಷ್ಟೇ, ಲಗೇಜ್ ಎತ್ತಕೋದು, ಲಗೇಜ್ ಎತ್ತಿಕೋದು. ಸೊ ಲಗೇಜೆಲ್ಲ ಲೋಡ್ ಮಾಡ್ಕೊಂಡು ಸೀದಾ ಇವಾಗ ಹೊಡ್ತಾ ಇರೋದೇನೆ. ಇವಾಗ 3 ಜನ ಇದ್ದೀವಿ ಗೈಸ್. ಡ್ರೈವರು ತಲೆ ಕೆಟ್ಟಣಿಲ್ಲ, ನೈಟು ಅಂತ ಏನು ಭಯ ಬೀಳಂಗಿಲ್ಲ. ನಾನಿದ್ದೀನಿ, ನಾಗೇಶಣ್ಣ ಐತೆ, ನಮ್ಮ ಭಾವ ಅವರೇ. ಸೊ 2 ಗಂಟೆವರೆಗೂ ನಾನು ಓಡಿಸ್ತೀನಿ. 2 ಗಂಟೆ ಮೇಲೆ ನನಗೆ ನಿದ್ದೆ ತಡೆಯೋಕ್ಕಾಗಲ್ಲ. ಮಾತಾಡ್ಕೊಂಡಿದ್ವಲ್ಲ ಯಾವ ಟೈಮಲ್ಲಿ ಯಾವಾಗ ಅಂತ. ನಾನು ನಮ್ಮ ಭಾವ ಇಬ್ಬರೇ. ನಾಗೇಶಣ್ಣ ಓಡಿಸಲು ಗೊತ್ತಿಲ್ಲ. ನೋಡೋಣ ಬರ್ರಿ, ಯಾರ್ದು ಹೆಂಗೆ ಅಂತ ಗೊತ್ತಿಲ್ಲ. ಯಜಮಾನ್ರು ಮಾತಾಡ್ಸಲ್ವಾ? ನೈಟ್ ಟ್ರಿಪ್ ಹೊಡ್ತಾ ಇದೀವಿ ಅಪರೂಪಕ್ಕೆ. ಗಡಿಯ ಮಗಳ ಜೊತೆ ಫಸ್ಟ್ ಟೈಮು. ಇವರು ಲಾಸ್ಟ್ ಟೈಮು ನಿಮ್ಮ ಬಂದಿದ್ದಲ್ಲ, ಅಪ್ಪ ಬರ್ಲಿ ಬಿಡು, ಕರ್ಕೊಂಡು ಹೋಗು. ನಡೆಯಪ್ಪ ಹೋಗೋಣಪ್ಪ ಬರಲ್ವಾ? ಯಾಕೆ ನಮ್ಮ ಸೈನ್ಯ ಅದಲ್ಲಪ್ಪ, ಏನಪ್ಪ ಮಾಡೋಣ? 2 ಮಾಡ್ಕೊಂಡು ಎಷ್ಟು ಹೋಗೋರು ಇತ್ತಾ. ನೆಕ್ಸ್ಟ್ ನಾವು ತಗೊಂಡು ಹೋಗೋಣ ಬಿಡು. ಗೊತ್ತಿಯಾ, ಬೇಜಾರಿಲ್ವಾ? ಖುಷಿಯಿಂದ ಇರೋ ಖರ್ಚಿಗೆ ಕಾಸಿಸ್ಕೊಳ್ಳೋಣಮ್ಮ. ಓಯ್ 11 ಕಾಲ ಮನೆ ಕಳಪ್ಪ, ಬೆಳಗ್ಗೆ ದಿನ 4 ಗಂಟೆಗೆ ತೊಳ್ಬೇಕು. ಹಾಂ ನೋಡಿ, ಇದು ಲಕ್ಷಣ ಅಂದರೆ ಕಾಸಿಸ್ಕೊಂಡ ಹಾಕೋ. ಬೇಜಾರು ಮಾಡ್ಕೊಂಡ ಇವಾಗ ಅಲ್ಲಿ ನಾವೆಲ್ಲ ಓದ್ತೀವಿ. ಖರ್ಚಿ ಕಾಸು ಬರೀ ಆಚೆಗೆ ಹೋಗೋಣ, ಬರೋಣ, ನಡೆಯೋಣ. ನಿಂದೇನಿಲ್ವ ಅವರು ಅವ್ರು ಬರ್ತಾರ ಬಾ. ಬ್ಯಾಗ್ ತಗೊಂಡೋಗಿ ಕಾರಲ್ಲಿ ಕಂಡು ಬರಪ್ಪ. ಎಲ್ಲ ಇಕ್ಕಿದ್ದೀನಿ ಬಾಲೆ. ಇಕ್ಕಿದ್ ನಾ ತಿಂಡಿದು ಯಾಗಳ ಎಲ್ಲ ಮದು ನೀನು ಅದಂತ ಅದು ಎತ್ಕೊಳ್ಳೋಣ. ಕವರ್ ಬ್ಯಾಗ್ ಇದಕ್ಕೆ ಬರೋಣ ಸಾಕು. ಅಣ್ಣ ಯಾವ್ದೋ ತಿಂಡಿ ಇದ್ದವಲ್ಲ ಎತ್ಕೊಂಡೋಗಿದ್ದೀನಿ. ನಡಿ ಹೋಗೋಣ. ನೋಡಿ ನಾಳೆ ಮನೆ ಕಂಡದ ಇದಲ್ಲ ಮಾವು ಎಲ್ಲ ಹೋಗಂತಂದ್ರೆ ಕುಡ್ದ್ಬಿಡ್ತೀವಿ, ಮರ್ದ್ಬಿಡ್ತೀವಿ. ಹೋಗ್ಬೇಕಾರೆ ಹಿಂಗೆ ಮಾಡ್ತೀವಿ. ಬೇಡ ನೀನು ಎ ಸಿ ಇರ್ತಾನೆ, ಎ ಸಿನ ಬರ್ರಿ. ಉಯ್ ನೋಡ್ದೆ ಬೇಕೇನು ಬರ್ರಿ. ಫೋನ್ ಏನೈತೆ ಇದು ಮೆಜ್ಮಂಡ್ರದು? ಮೆಜ್ಮಂಡ್ರು ಫೋನ್ ಕೊಡೋಗೆ ನೀನು ಇಷ್ಟೇನಾ? ನೋಡಿ ಭಯ್ಯ ಕಾಸಿಸ್ಕೊಂಡ ಸ್ವೆಟ್ರದಲ್ಲಿ ನೀವು ಯಾಕೋ ನೀವು ಬೆಲ್ಟ್ ಇರ್ತದ ತಯ್ಯಿ ಬೇಡಪ್ಪ ನನಗೆ. ನಿಮ್ಮ ಅಪ್ಪಂಗೆ ಬೇಡ ಬೆಳಿಗ್ಗೆ ತಿನ್ನಾಗಿ ಬೋಂಡ ಕೊರಳಕ್ಕೆ ಹಾಕಬೇಕಂತೆ. ಒಂದು ಮಣ ಕರ್ದಿ ಕೊಡೇನು ಒಬ್ಬೊಬ್ಬ ತಳಪ ನಾಳೆ ರಾತ್ರಿ ತಗಾತ ನೀವು. ಬೇಡ ಸುಂದಿರಿ ಎಣ್ಣೆ ಇದು ಯಾಕೆ ಮೇಡಮ್ ಬಾಯಿ ಮಾಡ್ದೇನೆ ಯಜಮಾನ್ರಿಗೆ ಮುಚ್ಕಿದ್ ಕೊಡಂಗೆ ಕೊಟ್ಕೊಂಡ್ಬಿಡು. ಮುಚ್ಕಿದ್ ಕೊಡಂಗಿದ್ರೆ ಕಾಯ್ಸಿ ನಾನು ಓಡಿಸ್ತೀನಿ ಕಾಯ್ಸಿ ಆಗಲ್ಲ ನನ್ನ ಕೈಲಿ. ಇವಾಗ 11:30 ನಾನು 1:30 2 ಗಂಟೆ ಓಡಿಸ್ತೇನೆ ಅಂತಂದರೆ
ಒಂದು 11:30 12:00 1:00 ಒಂದು 100-150 ಕಿಲೋಮೀಟ್ರ್ ಓಡಿಸ್ತೀನಿ ನಮ್ಮಮ್ಮ ಅಂದರೆ 2 ಅವರ್ಗೆ. ನೋಡೋಣ ನಿಧಾನಕ್ಕೆ ಹೋಗೋಣ ನೈಟ್ ಹೊತ್ತು, ಆಮೇಲೆ ಯಾರಾದರೂ ಓಡಿಸ್ಕೊಳ್ಳಿ. ನಾನು ಮನೆಗೆ ಹೋಗಿ ನನ್ನ ಕೈಲಾಗಲ್ಲ. ಆಮೇಲೆ ಒಂಥರ ಜೋಶ್ ಕೈಸ್, ಯಾವತ್ತು ಹೋಗಿಲ್ಲ ಲೈಫಲ್ಲಿ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು. ಆದರೂ ನಮ್ಮ ಅಪ್ಪ ಒಂದು ಡಿಸಪಾಯಿಂಟ್ಮೆಂಟು, ನಮ್ಮ ಅಪ್ಪ ಒಂದಿಲ್ಲ, ಅದು ಒಂದೇ ಬೇಜಾರಾಗಲ್ಲ ನನಗೆ. ಆ ಶಾಲ್ ನೀವು ಹಿಂದೆನೇ ಕರಿ. ಅಣ್ಣ ಅಲ್ಲೆಲ್ಲ ನೀವು ಸಿಂಟಿ ಅಂಗಡಿ ಇದಾವ, ಒಂದು 10 ಬೂಮರ್ ಎತ್ಕೊಂಬಿಡು ಬಾ. ಏ ಸೆಂಟ್ ಅಲ್ಲ ಕಣ, ಕಾರಿಂದ ಹೋಗಮ್ಮ ಪರ್ಫ್ಯೂಮು ಗ್ಯಾರಂಟಿ. ಕಾರಿಂದ ಈಗ ಹೋದ್ರಿ ಇದಾಕ್ಬಿಟ್ಟಾರಲ್ಲ. ಹುಷಾರು ಓದ್ತಿಕೊಂಡ್ ಬಾರಪ್ಪ. ಮಂಡ್ಯ, ಮದ್ದೂರು, ಮೈಸೂರು, ಮಂಗಳೂರು, ಬೆಂಗಳೂರು, ಬಾಂಬೆ, ಮದ್ರಾಸ್, ಹೈದರಾಬಾದ್. ಬರಗಾಲಿ ಕತ್ತಮ್ಮ ಒಳಕ್ಕೆ ಕೈ ಮುಕ್ಕೊಂಡು ಬೆಟ್ಟ ಕೈ ಮುಗಿಯಮ್ಮ. ಹೇಳ್ರಿ ಡ್ಯಾಡಿ ಅಪ್ಪನ ಕರಿ, ಯಾಕೆ ಹಂಗ ಕರಿ ಕರಿ ಅಪ್ಪ ಬರ್ತೀವಿ ಬರ್ತೀವಪ್ಪ. ಯಾಕೆ ಅಲ್ಲಿಂದ ದೂರ ಹೋಗಿ ಬಾಯ್ ಹತ್ರ ಬರ್ಬೇಕಿಲ್ಲ. ನೆಕ್ಸ್ಟ್ ನಿನ್ ಜೊತೆನೆ ಬಾಯ್ ಬಾಯ್. ಇಲ್ಲ ಬಾಯ್ 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 ಮಾಡ್ದೇನೆ ಅಪ್ಪಂಗೆ. ಬಾಯ್ ಮಾಡ್ದೇನೆ ಅಪ್ಪಂಗೆ. ಮಾಡು ಬಾಯ್ ಕಣಪ್ಪ ಡ್ಯಾಡಿ. ಬಾಯ್ ಅನ್ನಮ್ಮ. ಚಾರ್ಜರಾ ಅಮ್ಮ ಬಾಯ್ ಅನ್ನು. ಬಾಯ್ ಬಾಯ್ ಕಂಡ್ರೆ ಏನು ಬಾಯಿ 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 ಸ್ವಾಮಿ ಅನ್ಬಿಡು. ಬಾಯ್ ಸ್ವಾಮಿ. ಬಾಯ್ ಬಾಯ್. ಇಲ್ಲ ಇವಾಗ ನಿದ್ದೆ ಬರ್ದಂಗೆ ಏನಾದ್ರು ನೀವು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಇವಾಗ. ಅಲ್ಲ ನೀವ್ ಹೇಳ್ರಿ ಹಾಡುಗಳು. ಅಮ್ಮ ಅಣ್ಣ ಅಂತ ಹೇಳೋಣ. ನೀವ್ರು 3 ಜನ, ನಾವಿಬ್ರು ಅಂತ ತಾಯಿ. ನಂಗೆ ಆಡಲ್ಲ ಬರಲ್ಲಪ್ಪ. ಓಹೋ ಇನ್ನೇ ಬರ್ತದೆ. ಹಾಕ್ಸೋಣ ಸೀಟ್ ಬೆಲ್ಟ್ ಅತ್ತೆ ನೋಡಿ, ಸೆನ್ಸ್ ಎಲ್ಲ ಸೀಟ್ ಬೆಲ್ಟ್ ಹಾಕಬೇಕು ಅಂತ. ಅಯ್ಯೋ ನಮ್ಗೆ ಸೆನ್ಸ್ ಅದು ನೋಡೋಣ. ಇಂಗ್ಲೀಷು ನಮ್ಗೇನೆ. ಇರ್ಲಿ ನಾನು 2 ಕಿಲೋಮೀಟರ್ ಹೋಗಕ್ಕೂ ಸೀಟ್ ಬೆಲ್ಟ್ ಹಾಕಿಸ್ತಾರೆ ನನಗೆ. ಅದು ಇಲ್ಲಾಂದ್ರೆ ಹಾರ್ನ್ ಕೊಡ್ತಾ ಇರುತ್ತೆ. ಆರಾಮ್ ಕೊಡ್ತಾರೆ, ಹಿಂದೆನೂ ಹಾಕಕ್ ಬಿಡಲ್ಲ, ಹಾಕೊಳ್ಳೇಬೇಕು. ಅದೆಲ್ಲ ಸೇಫ್ಟಿ ಕಣಮ್ಮ ತಾಯಿ. ಹಿಂಗೆ ನಾವು ಕನ್ನಡ ಕೂತಾನೆ, ಅವನು ಕನ್ನಡ, ಅವ್ರಿಗೆಲ್ಲ ಕೂತಾನೆ ಆನ್ಸರ್ ಮಾಡ್ಬೇಕಲ್ಲ. ಅಮ್ಮನ ಇದಾಗಿದ್ದು ತಿಂಕರಿಂಗ್ ಇದು ಮಾಡಿಸ್ನಪ್ಪ ಹಿಂದ್ಗಡೆ. ಮಾಡ್ಸಿದೀರಾ? ಎಲ್ಲಿ ಏನಾಗಿತ್ತು ಹೇಳು? ಮದುವೆ ಟೈಮಲ್ಲಿ ಹಿಂದಗಡೆ. ಹೌದಾ? ಮದುವೆ ಟೈಮಲ್ಲಿ ಎಲ್ಲಿ ಇರೋಣ? ಮದುವೆ ಟೈಮಲ್ಲಿ ಮದುವೆ ಟೈಮಲ್ಲಿ ಇದು ಕಾರ್ಡ್ ಕೊಡಕ್ ಹೋದಾಗ ಎಲೆಕ್ಟ್ರಾನಿಕ್ ಯಾರು ಹಿಂದಿಂದ ಬಂದ್ ಕೂತ್ಬಿಟ್ಟಿದ್ನಂತೆ. ಹಂಗವ್ರು ಇಳ್ದ್ಬಿಟ್ಟು ಹೋದ್ರಂತೆ, ಇಳ್ದೋದ್ರಂತೆ ಇವ್ರು. ಅಷ್ಟೊಂದು ಹೊರಟೋದ್ನಂತೆ. ಟ್ರಾಫಿಕ್ ಜಾಸ್ತಿ ಆಗಿದೆ. ಟ್ರಾಫಿಕ್ ಫುಲ್ ಜಾಮ್ ಆಗೋಯ್ತು ಬೆಂಗಳೂರಾಗ. ಚೆನ್ನಾಗಿ ಗೈಸ್ ಫೈನಲಿ ಊರು ಬಿಟ್ಟು ಒಂದು 89 ಕಿಲೋಮೀಟರ್ ಬಂದಿದ್ದಾಯ್ತು. ಇನ್ನೊಂದು ಬಿಟ್ಟರು 11 ಗಂಟೆ. ಎಷ್ಟು ಗಂಟೆ ಟೈಮ್ ಇವಾಗ? 1. ಏಯ್ 11:30 ಕಣ. 11:30 ಆಯ್ತಾ? ಇನ್ನೇನು ಅಲ್ಲ, ನಾವು ಬಿಟ್ಟಾಗ 11:30. ನಾವು ಬಿಟ್ಟಾಗ ಇವಾಗ 1 ಆಯ್ತಲ್ಲ. ಈಗ 1 1:15 190 ಕಿಲೋಮೀಟರ್ ಅಷ್ಟು ನೋಡ್ಸೋಕಾಯ್ತು. 90 ಕಿಲೋಮೀಟರ್ ಬಂದಿದ್ದೀವ ನಾವು. ಅಷ್ಟೇ ಬಿಡು, ಅಷ್ಟೇ ಸಾಕು. ಜಾಸ್ತಿ ಗಾಯ್ಸ್ 100 ಮೇಲೆ ಹೋಗ್ತಾ ಇಲ್ಲ. 90-80 ಅವರೇಜ್ ಸಾಕು. ಬೇಜಾರು ನೈಟು ಓಡೋದ ಖಾಲಿ ಐತೆ. ಹೋಗಿ ಅಲ್ಲಿ ಇದ್ರೂ ವೇಸ್ಟು. ನಾವು ಬೆಳಗ್ಗೆ ಆಗ್ಬೇಕು, ಹೋಗ್ಬೇಕು. ಇನ್ನು ಮನ್ಗಿಲ್ಲ ಇವಳು, ಹಂಗೆ ಇಟ್ಕೊತಾವಳೆ. ಅಮ್ಮ ಅಮ್ಮ ಮನಿಕ ಬಿಡದ ಫುಲ್ ಆಯ್ತು. 3,000ಕ್ಕೆ ಎಷ್ಟು ಕೆಪಾಸಿಟಿ ಇದು ಟ್ಯಾಂಕು? 5 ಹಂಗಾರೆ ಇನ್ನೊಂದು 5 ಕಿಲೋಮೀಟರ್. ಕಾಫಿಗೆ ಹೋಗಿದ್ರೆ ಇಲ್ಲಿ ಬರೀ ಆಗ್ತಾರಲ್ಲಿ. ಅದೇ ಇದು ಪೆಟ್ರೋಲ್ ದುಡ್ಡು ಅಷ್ಟು ನಾವು 6 ಜನ 5 ಜನ ಕಾಫಿ ಕುಡಿದ್ರೆ ಅಲ್ಲಿ ಪೆಟ್ರೋಲ್ ಹಾಕ್ಸಿ ಇನ್ನೂ ಫುಲ್ ಟ್ಯಾಂಕ್ ಮಾಡಿಸ್ಬೋದು. ಚಿಪ್ಸ್ ಬೇಕಾ? ಏಯ್ ಅದು ತೆಗಿಯೋಣ, ಅಲ್ಲಿರೋ ಒಳಗಡೆ ಇರವ. ಓಹೋ ಕಾಸ್ಟ್ಲಿ ಹುಡುಗಿ ಇವಳು. ಹೆಂಗಪ್ಪ ಹಂಗಾರೆ ಮೇಂಟೈನ್ ಮಾಡೋದು? ಮಾಡ್ತಾ ಇಲ್ವಾ ನಮ್ಮ ಅರುಣ್ ಕುಮಾರ್ ಅವರು? ಅದು ಬೇಡ ಅಂತ ಏನಮ್ಮ ಬಡ್ಡಿ ಚೋರು 5 ಬೆರಡ್ಗೆ ಹಾಕೊಂಡು ತಿಂದದ್ದು. ನೋಡಪ್ಪ ತಾಯಿ, ಇವಾಗ ನೀವು ಗೆದ್ದೆ ಸರಿಗಮಪ್ಪ ಅಂತ ನೀವಿನ್ನಾದ್ರೆ ನಾಳೆ ಪೂರ್ತಿ ಖರ್ಚು ನಮ್ದೇ. ನಾವಿನ್ನಾದ್ರೆ ನಮ್ ಖರ್ಚು ನಿಮ್ ಪೂರ್ತಿ ನಿಮ್ದೇ. ಹೇಳಂಗಿದ್ರೆ ಹೇಳಪ್ಪ, ಹೇಳ್ಬೋದು. ಹೇಳ್ತಿಲ್ಲಮ್ಮ. ಅರುಣ್ ಅವ್ರು ನಿಂಗೆ ಹೆಲ್ಪ್ ಮಾಡ್ತಾರ ತಗ. ಹೌದಾ? ನೀನೇ ಓಡಿಸ್ಬಂಗ ಕಾರ್ ತಾಯಿ. ಹೇಳಮ್ಮ. ನೀನೇ ತಗೊಂಬತ್ತಿ ಹಂಗಾರ ಮತ್ತಕ್ಕೆ? ಫೀಲ್ಡಿಗೆ ಹೋಗ್ತಿರಲ್ಲ, ಫೀಲ್ಡ್ಗೆ ಅವಾಗ ಇದು ಮಾಡ್ರಿ ಹೇಳ್ತೀನಿ. ಯಾವ್ದಾದ್ರು ಕೇಳಿದ್ದೀನಿ ತಾಯಿ, ಕೊಟ್ಟು ಕಳಿಸ್ರಿ ಅಂತ.
ಊರಿಗೆ ಅಲ್ಲ ಕಣ ಅಲ್ಲಿ ನೋಡಲ್ಲಿ ಯಾವ ಬೈಕ್ ಏನ್ ಕಲಿಸ್ತಾ ಇಲ್ಲ ಅಂತ. ಅವ್ರೇ ನಂಗೆ ಗೊತ್ತಿಲ್ಲ, ನಾನೇ ಹೊಡೆದಿಟ್ಟಿಲ್ಲ. ನೋಡಿ ಇವಳು ಹೆಂಗ್ ನೀನೇ ಕರೀಲಿವಾ? ಕಳಿಸ್ತೀನಿ ಅಂತ ಹೇಳೋರೆ. ಪಾಪ ಅವ್ರಿಗೆ ಟೈಮ್ ಸಿಗ್ತಾರೆ. ಹೌದಾ? ಬಿಸಿ ಶೆಟ್ಟಿ ಅವ್ರನ್ನ ಬಾರ್ ಹುಡುಕ್ತಿರಲ್ಲ ನಾವು ಈ ತರ ಕಂಪ್ನಿಗ. ನೀವು ಹೆಂಗ್ ಮಾಡ್ಬೇಕು ಗೊತ್ತಾ, ಎಲ್ಲಾದ್ರೂ ದೂರಕ್ಕೆ ಫೀಲ್ಡ್ ಗೆ ಸ್ಲ್ಯಾಂಗ್ ನೋಡ್ದಾನೆ ಹೇಳ್ತಾ ಇದು ಕಂಪ್ನಿ ಕಾತಲ್ ಕಟ್ಟು ಕಾ ಹೊಟ್ಟಾಳೆ ನನ್ನ ತಂಗಿ ಸ್ಲ್ಯಾಂಗ್ ಮರ್ತ್ಕೊಂಡ್ಬಿಟ್ಟೆಲ್ಲ. ಕೀ ಮುಡ್ಸಿಂದ್ರಿಗೆ ಕೀಗೆ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಬಿಟ್ರೆ ಅಮ್ಮ ಟೀ ಬೇಕೇನಮ್ಮ? ಟೀ ಬೇಕಾ? ಬೇಕು ಬೇಕು ಬೇಕಾ? ಟೀ ಬೇಕೇ ಬೇಕು. ಎಲ್ಲೂ ಸಿಗ್ತಾರೆ ಮತ್ತೆ ಈಗ ಟೌನ್ ನೆಕ್ಸ್ಟ್ ಟೌನ್ ಸಿಗ್ತಾ ಗೊತ್ತಿಲ್ಲ. ನೋಡ ನಡಿ ಶಾಪ್ ತೆಗ್ದಿರ್ತಾವ ನಡ್ಲ. ಇಲ್ಲಿ ಯಾವ ರೋಡ್ ಸೈಡ್ ಶಾಪ್ ಸಿಗ್ತೀವಲ್ಲ ನಾವಲ್ಲಿ ಅದೆಲ್ಲ ಬಿಡಂಗಿಲ್ಲ, ಅಲ್ಲಿ ಬಿಡ್ಬೇಕಾಯ್ತು. ಇಲ್ಲ ಅಲ್ಲಿ ಸಿಕ್ಕ ಮುಂದೆ ಗೈಸ್ ಬೆಳ್ಳೂರು ಕ್ರಾಸ್ ಪಾಸ್ ಮಾಡ್ಬಿಟ್ಟು ಯಾಕೋ ಬೆಳ್ಳೂರು ಕ್ರಾಸ್ ಪೊಲೀಸ್ ತರ ಎದುರಿಸ್ತಾರ ಗೊತ್ತಿಲ್ಲ, ಒಂದ್ ಅಂಗಡಿ ಎಲ್ಲ ಕ್ಲೋಸ್ ಮಾಡಕ್ಬಿಟ್ಟವ್ರೆ ಅಲ್ವಾ? ನಾನು ಬೆಳ್ಳೂರು ಕ್ರಾಸ್ ಪಕ್ಕ ತೆಗಿರ್ತಾರೆ ಅನ್ಕೊಂಡಿದ್ದೆ, ಅಲ್ಲೇ ಶಾಪ್ ಅಂತ ಬಂದೆ. ಬಟ್ ಅದು ನೋಡಿದ್ರೆ ತೆಗಿಲಿಲ್ಲ. ಟ್ರಾಲ್ ಮಾಡಿ ಕಟ್ಟಿದ್ರೆ ಕಾಯಿಸ್ಬಿಟ್ಟು ಪ್ಲಾಸ್ಗಳು ಕರ್ಕೊಂಡ್ ಬರ್ಬೋದು. ನೋಡೋಣ ಹೆಂಗ್ ತಲೆ ಹೊಡಿಸ್ತಾಳೆ. ಅದು ಅಷ್ಟು ಬಿಸಿ ಗೈಸ್ ಮಾಡಬೋದಿತ್ತು ಹಂಗೂ. ಹೌದಾ? ಬೇಕಾದ್ರೆ ಬಿಟ್ಕೊಂಡ್ಬಿಟ್ಟು ಮತ್ತ ಹಂಗ್ ಮಾಡದಲ್ವಾ? ಗೈಸ್ ಹಂಗೂ ಮಾಡಬೋದಿತ್ತು. ಗೈಸ್ ಹಂಗೂ ಮಾಡಬೋದಿತ್ತು. ಇಲ್ಲಿ ಬೆಳ್ಳೂರು ಕ್ರಾಸ್ ಎಲ್ಲ ಮುಚ್ಚೇ ಬಿಟ್ಟವ್ರೆ, ಅಲ್ಲೇ ಶಾಪ್ ಗೈಸ್ ಅಲ್ಲೇ ಕುಡಿಯೋಣ ಅಂದ್ವಿ. ಇವ್ನು ಯಾವ್ದೋ ಬೆಳ್ಳೂರು ಕ್ರಾಸ್ ಅಲ್ಲಿ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ವಿ ಅಲ್ಲಿ, ಅದಕ್ಕೆ 10 ಕಿಲೋಮೀಟರ್ ಮುಂದೆ ಬಂದಿದ್ದು. ನಡಿ ಮುಂದೆ ನೋಡೋಣ. ಹಂಗ ನೋಡೋಣ ಯಾರು ಗಾಡಿ ಇದ್ರು ಬರೋವಂತ ಯಾರು ಗೈಸ್ ಫೈನಲ್ ಎಲ್ಲ ಟೀ ಸಿಕ್ತು. ಬೇಡವ ಟೀ ಬೇಡವಾ ನಿಮ್ಗೆ? ಯಾಕೆ ಗೈಸ್ ಸಾರಿ ಬೇಡವಂತೆ, ನಾವೇ ಕೊಡ್ಕೊಂತೀವಿ ನೋಡಿ ಬಾ. ಏನಿಗೇನು ತಲೆ ಕೆಟ್ಟದ? ಒಳ್ಳೆ ಕತೆ ಮುಂದೆ ಹೇಳೋಣ. ಅವ್ರು ಬರ್ಲಿಲ್ವಾ? ಬರಲಿಲ್ಲ ಅವರು. ಹೇಳ್ತಿದ್ರಲ್ಲ ಬರಲ್ಲ ಅಂದ್ರಪ್ಪ. ಬಿಸ್ಕೆಟ್ ಬೇಕಾ? ಗೈಸ್ ಟೀ ಆಯ್ತು ಒಂದು ರೌಂಡು. ಇವಾಗ ತಿರ್ಗಾ ನಾಷ್ಟ ಬೇಸ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮಂಗ್ ಟೀ ಕುಡ್ದಂಗ ಆಗಿಲ್ಲ ಅದು. ₹2 ಆ ಟೀಗೆ. ಅಲ್ಲ ಗ್ಲಾಸು ದೊಡ್ಡದು ಬೇಕಾಗಿತ್ತು, ಆಮೇಲೆ ಸಕ್ಕರೆ ಜಾಸ್ತಿ ಬೇಕಾಗಿತ್ತು. ಎಷ್ಟೈತ್ ಇಷ್ಟಮ್ಮ ಟೀ ಅದು? ಅಲ್ಲಮ್ಮ ನೋಡು ಪಾಪ ನಿಮ್ಮೂರವ್ರು ಪೆಟ್ರೋಲ್ ₹5 ಕೊಡ್ತಾರಂತೀಯ. ಚಿಕ್ಕ ಲೋಟ ಕಣ ಆಕ್ಚುಲಿ ಸಣ್ಣ ಲೋಟ ಇರ್ತದೆ. ಮತ್ತೆ ಅವಳು ಮನೆ ಕಟ್ಟಿ ತಿರ್ಗಾ ಇನ್ನೇನು. ಗೈಸ್ ಫೈನಲಿ ಅರೈವ್ಡ್ ಜಾಗಕ್ಕೆ. ಎಲ್ಲಿ ಬಂದಿದ್ದು ನಾವು? ಧರ್ಮಸ್ಥಳ. ಗೈಸ್ ಇವ ಅಣ್ಣ ಅಲ್ಲೇ ಲಾಸ್ಟ್ ವಾರನ ಬಂದಿತ್ತು, ಈ ವಾರನ ಬಂದ್ಬಿಟ್ಟೈತೆ. ಸೊ ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಧರ್ಮಸ್ಥಳ. ಏನು ಕ್ಯೂರಿಯಾಸಿಟಿ ಏನು ಅನಿಸ್ತಿಲ್ಲ, ಬರ್ತಾರೆ ಏನು ಒಳಗೆ ಮಾಡೋಕ್ಕಾಗಿಲ್ಲ. ಫುಲ್ಲು ಪೂರ್ತಿ ಫುಲ್ಲು ನಾನೇ ಡ್ರೈವ್ ಮಾಡ್ಕೊಂಬಂದೆ. ನಿದ್ದೆ ಅಳಿತೈತೆ, ಏನು ಮಾಡೋಕ್ಕಾಗಲ್ಲ. ಇವ ಅಣ್ಣ ಓಡಿಸೋದ್ರೆ ಬಾಯಿ ಮಾತ್ಕೊಂಡಾಗಲಿ ಕೂಡ ನೋಡ್ತೀನಿ. 5 ಗಂಟೆ ಗಾಯ್ಸ್ ಇವ್ನು ಗಾಡಿ ಓಡಿಸಿದಾನ ಅಷ್ಟೇ. ಇವ್ನು ಗಾಡಿ ಓಡಿಸೋ ಕಾರಣನೇ ನಾನು ಇವತ್ತು. ಹೆಂಕಣ್ಣ ಹೇಳು. ಹೆಂಗ್ ಕಾರಣ ಅಂತಂದ್ರೆ ಗೈಸ್ ಇಲ್ಲ ಸೈಡಾಗೆ 10 ನಿಮಿಷಕ್ಕೆ 5 ನಿಮಿಷಕ್ಕೆ ಚಾಕ್ಲೇಟು, ಬೋಮರ್ರು, ತಿಂಡಿ ಎಲ್ಲ ಬಾಯಿಗೆ ಇರ್ತಾದ್ರು. ಅಡಿಕೆ ಆಮೇಲೆ ಅಡಿಕೆ ಹಾಕ್ಸದೆ. ಸೊ ನಿದ್ದೆ ಬರೋಕೇನು ಆಗಲಿಲ್ಲ. ಹಂಗೂ ಲಾಸ್ಟ್ ಮೂಮೆಂಟಿಗೆ ಇನ್ನೇನು ಒಂದು 5 ಕಿಲೋಮೀಟರ್ ಆಯ್ತು, ನಂಗೆ ಸ್ವಲ್ಪ ಎಳಿತು, ನೀರು ಕುಡ್ದೆ ಸೊರೈತು ಅವಾಗ. ಗೈಸ್ ಇವ್ರು ನಮ್ಮ ಬಾವರೆಲ್ಲ ಎದುರುಗಣ ಕಾರಣ ಏನು ಹೇಳು, ಒಂದ್ಸಲಿ ದೇವಸ್ಥಾನ ಕರ್ಕೊಂಡಿದ್ದ ಗೈಸ್ ಹೈವೇಲಿ ಫುಲ್ ರೈಟ್ ಸೈಡ್ ಹೈವೇಲಿ ಇದ್ದನು ನಿದ್ದೆ ಹೋಗ್ಬಿಟ್ಟು ರೈಟ್ ಸೈಡ್ ಕಳ್ಬಿಟ್ಟು ತಾಂಡೋಗಿ ಫುಟ್ಪಾತ್ ಹತ್ರ ನಿಲ್ಸಿದ್ದೆ ಲೆಫ್ಟ್ ಸೈಡಲ್ಲಿ ಕರಣಿ ಪಕ್ಕದಾಗೆ. ಗೈಸ್ ಮಳೆ ಗೈಸ್ ಇನ್ನೇನು ಸ್ನಾನ ಮಾಡೋಕೆ ಹೋಗೋಣ ಅಂದ್ಕೊಂಡು ಟೈಮ್ 5:30 ಆಯಿತು. ಸ್ನಾನ ಮಾಡೋಕೆ ಹೋಗೋಣ ಅನ್ನೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ನೇತ್ರಪತಿ ಇದ್ದೀವಿ. ಸೊ ಎಲ್ಲ ಮಲಿಕೊಂಬಿಟ್ಟವ್ರೆ. ಇದ್ರ ಮೇಲೆ ಎಲ್ಲ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಸೊ ಈ ಪಾರ್ಟ್ನ ಇಲ್ಲೇ ಎಂಡ್ ಮಾಡೋಣ. ಬಂದಿದೆ ಧರ್ಮಸ್ಥಳ ಮತ್ತು ಇನ್ನೊಂದು 2-3 ದೇವಸ್ಥಾನ ನಾವಿಲ್ಲಿ ಮುಗಿಸ್ಕೊಂಡೋಗೋಣ ಅಂತ ಬಂದಿದ್ದೀವಿ. ಇವತ್ತು ನೈಟ್ ಹೊಡ್ತೀವಿ ಅಂತಂದರೆ ನಾಳೆ ಅಷ್ಟೇ. ಈ ವಿಡಿಯೋದಲ್ಲಿ ಇಷ್ಟೇ ಎಂಡ್ ಮಾಡೋಣ. ನೆಕ್ಸ್ಟ್ ದೇವಸ್ಥಾನಕ್ಕೆ ಏನೇನಾಗ್ತದೆ ಎಲ್ಲೆಲ್ಲ ಓದ್ತೀವಿ ಅನ್ನೋದೇ ನೆಕ್ಸ್ಟ್ ಪಾರ್ಟ್ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಇವೆಲ್ಲ ಮನೆ ಕಂಡು ಇದ್ಮೇಲೆ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋದು ಕಂಟಿನ್ಯೂಷನ್ ನಾಳೆ 6 ಗಂಟೆ ಬರ್ತದೆ. ಅಲ್ಲಿವರೆಗೂ ಟಾಟಾ ಬೈ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ.